ನಮಸ್ತೆ ರೈತ ಬಾಂಧವರೇ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಬೀಜಾಮೃತದ ಉಪಯೋಗಗಳೇನು ಮತ್ತು ಅದು ಪ್ರತಿಯೊಂದು ಬೆಳೆಗೂ ಯಾವ ರೀತಿ ಅದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಇವಾಗ ಬೀಜಾಮೃತವನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ಕೊಳೋದು ಅಂತ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇವತ್ತು ಬಂದಿದ್ದೇನೆ. ಸೊ ಮೊದಲಿಗೆ ಬೀಜಾಮೃತ ಮಾಡ್ಲಿಕ್ಕೆ ಏನೇನು ಬೇಕಪ್ಪ ಅಂದರೆ ಒಂದು ಸ್ವಲ್ಪ ಸಗಣಿ ಬೇಕು. ಉದಾಹರಣೆ ನಾನು 10 ಲೀಟ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಬೀಜಾಮೃತ ಮಾಡೋದು. ಒಂದು 2.5 kg ಸಗಣಿ, ಒಂದು 50 ಗ್ರಾಮ್ನಷ್ಟು ಬೆಲ್ಲ, ಒಂದು 25 ಗ್ರಾಮ್ನಷ್ಟು ಸುಣ್ಣದ್ದು ನೀರು ಮಾಡ್ಕೊಂಡಿರ್ಬೇಕು. ಇದರಲ್ಲಿ ಹಾಕ್ಬೇಡ್ರಿ ಹಂಗೆಯ ಸುಣ್ಣನ ನೀರು ಮಾಡ್ಕೊಂಡು ಇಟ್ಕೊಳ್ರಿ. ಒಂದು ಎಡೆವಷ್ಟು ಮಣ್ಣು, ಬದನೆಗಳದ್ದು ಅಥವಾ ಉತ್ತದ ಮಣ್ಣು ಅಥವಾ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ನಾವು ಬಳಸಬೇಕು. ಒಂದು ವೈಟ್ ಬಟ್ಟೆ ಆಗಿರ್ಬೇಕು, ಕಲರ್ ಬಟ್ಟೆ ಆಗಿರಬಾರ್ದು ಆದಷ್ಟು, ಯಾಕಂದರೆ ಬೀಜಾಮೃತ ಮಾಡೋದ್ರಿಂದ ಕಲರ್ ಎಳಿಬಾರ್ದು, ವೈಟ್ ಬಟ್ಟೆ ಆಗಿರಬೇಕು. ಒಂದು 2 ಲೀಟ್ರ್ ಗೋಮೂತ್ರ ಬೇಕಾಗುತ್ತೆ. ಒಂದು ಈ ರೀತಿಯಾಗಿ ಕೋಲ್ ಕಟ್ಲಿಕ್ಕೋಸ್ಕರ ಕೋಲ್ ಬೇಕಾಗುತ್ತೆ. ಮೊದಲನೇದಾಗಿ ನಾನೀಗ ಈ ಥರ ಬಿಳೆ ಬಟ್ಟೆ ಒಳಗೆ ಸಗಣಿಯನ್ನು ಹಾಕಿ ಹೇಳ್ತಾ ಇದ್ದೀನಿ. ಸಗಣಿ ಹಾಕಿ ಗಂಟನ್ನು ಈ ರೀತಿ ಕಟ್ಟಬೇಕು. ಯಾಕಂದರೆ ಅದರಲ್ಲಿ ಇದು ಒಂದು 10 ರಿಂದ 12 ತಾಸು ನೆನಿಬೇಕು. ಈ ಸಗಣಿ ಇರ್ತಕ್ಕಂತಹ ಗಂಟು ನೀರಿನೊಳಗೆ 10 ರಿಂದ 12 ತಾಸು ನೆನಿಬೇಕು. ನಾವು ನಾಳೆ ಬಿತ್ತನೆ ಮಾಡ್ತೀವಿ ಅಂದರೆ ಒಂದು 3 ದಿವಸದ ತನಕ ಇದನ್ನ ಇಡ್ಬೋದು, 3-4 ದಿವಸ. ನೀವು ಆದಷ್ಟು ಹಿಂದಿನ ದಿವಸ ಮಾಡ್ಕೊಂಡ್ರೆ ಒಳ್ಳೆಯದು. 3 ದಿವಸದ ತನಕ ಕೂಡ ಇದನ್ನು ನಾವು ಇಡಬಹುದು, ಇಟ್ಟು ಬಳಸಬಹುದು. ಈ ರೀತಿ ನಾವು ಕೋಲಿನ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಈಗ ಅದಕ್ಕೆ ನಾನು ಸುಣ್ಣದ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಒಂದು 50 ಗ್ರಾಮ್ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು ಹಿಡಿಯುವಷ್ಟು ಫಲವತ್ತಾಗಿರ್ತಕ್ಕಂತಹ ಮಣ್ಣನ್ನು ಇದಕ್ಕೆ ಸೇರಿಸ್ತಕ್ಕಂಥದ್ದು. ಆದಷ್ಟು ಈ ಗಂಟೆನೈತೆಲ್ಲ ತಳಕ್ಕೆ ಮುಟ್ಟಬಾರ್ದು, ಮೇಲೆ ತೇಲ್ಬೇಕು. ಗೋಮೂತ್ರವನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇದು ಒಂದು 10 ರಿಂದ 12 ತಾಸು ಈ ರೀತಿಯಾಗಿ ನೆನಿಬೇಕು. ನೀವು ನಾಳೆ ಹೋಗ್ತೀರಾ ಅಂದ್ರೆ ಇವತ್ತು ಸಂಜೆ ಈ ಥರ ಮಾಡ್ಕೊಂಡಿರ್ಕೊಳ್ರಿ. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಈ ಗಂಟೆ ಏನಿದೆಯಲ್ಲ ಇಸುಕ್ಬೇಕು. ಈ ರೀತಿಯಾಗಿ ಸಗಣಿ ಯಾವ ರೀತಿಯಾಗಿ ಹೊರ ಬರಬಾರ್ದು, ಅದರಲ್ಲಿ ಈ ಥರ ರಸ ನೋಡ್ರಿ, ಈ ಥರ ರಸ ಬರಬೇಕು ಸಗಣಿ ಮಾತ್ರ. ಆ ರೀತಿಯಾಗಿ ನೀವು ನೋಡ್ರಿ ಈ ರೀತಿಯಾಗಿ ಇದನ್ನ ಇಸುಕ್ಬೇಕು. ಇಸುಕಾಗಿ ಮೇಲೆ ಫುಲ್ ತಪ್ಪಡೆ, ಅದರೊಳಗೆ ಬರೀ ತಪ್ಪಡೆ ಅಷ್ಟೇ ಉಳಿಬೇಕು. ಆ ರೀತಿಯಾಗಿ ಭಾಳ ಹೊತ್ತಿದ್ನೆಲ್ಲ ಕ್ಲೀನಾಗಿ ಇಳಿಯಂಗೆ ಈ ರೀತಿಯಾಗಿ ನೋಡ್ರಿ ಹಿಂಡಾಗಿ ಮೇಲೆ ನಿಮಗೆ ಬೀಜಾಮೃತ ರೆಡಿ ಆಗ್ತತಿ. ರೆಡಿ ಆಗಿರ್ತಕ್ಕಂಥ ಬೀಜಾಮೃತವನ್ನು ಒಂದ್ಸಾರಿ ಒಂದು ಕೋಲ ಅಥವಾ ಕೈಯಿಂದ ಕ್ಲೀನಾಗಿ ಅದನ್ನ ವೃತ್ತಾಕಾರವಾಗಿ ತಿರುಗಿಸ್ರಿ. ಉದಾಹರಣೆ ನಿಮಗೆ ಮೆಕ್ಕೆಜೋಳಕ್ಕೆ ಒಂದು 100 ml, 100 ರಿಂದ 150 ml ಸಾಕು. 100 ml ಸಾಕು. ಒಂದು 7 ರಿಂದ 8 kg ಬಿತ್ತನೆ ಮಾಡ್ತೀರಿ. ಈ ರೀತಿಯಾಗಿ ಸಿಮಿಸಿ 100 ml ಈ ರೀತಿಯಾಗಿ ಕಲಸಿದ್ರೆ ನಿಮಗೆ ಬಿತ್ತನೆಗೆ ರೆಡಿ ಆಗುತ್ತೆ ಬೀಜ. ನೀವು ಬಿತ್ತನೆ ಮಾಡ್ಬೋದು.